ಹಲೋ ಯಂಗ್ ಶ್ಯಾಮ್, ಸೊ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ನಿಮ್ಮ DCT 2026 ಕೌನ್ಸಿಲಿಂಗ್ ಕುರಿತಾದಂತೆ ಎಲ್ಲ ನಮ್ಮ DCT ಹುಡುಗರು ಕೇಳ್ತಿದ್ರು, ಸರ್ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಯಾವಾಗ ಬಿಡ್ತಾರೆ ಅಂತ. ಸೊ ಹಿಯರ್ ಇಸ್ ದ ಲೇಟೆಸ್ಟ್ ಅಪ್ಡೇಟ್ ಫ್ರಮ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಕೆಡ್ಯೂಲ್ನ ಮಾಡಿದ್ದಾರೆ ಆ್ಯಂಡ್ ದೆನ್ ಲೇಟೆಸ್ಟ್ ಅಪ್ಡೇಟನ್ನು ಸಹ ಬಿಟ್ಟಿದ್ದಾರೆ, ಜೊತೆಗೆ ಡೇಟ್ಸನ್ನು ಸಹ ಬಿಟ್ಟಿದ್ದಾರೆ. ಸೊ ಇನ್ ದಿಸ್ ವಿಡಿಯೋ ವಿಲ್ ಸಿ ಯಾರ್ಯಾರೆಲ್ಲ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ನ ಮಾಡಿಸ್ಕೊಬೇಕು, ಎಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ನ ಮಾಡಿಸ್ಬೇಕು, ಆ್ಯಂಡ್ ದೆನ್ ಡೇಟ್ಸ್ ಯಾವತ್ತಿಂದ ಯಾವತ್ತಿನವರೆಗೂ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡಿಸ್ಕೊಬೋದು, ಏನೇನೆಲ್ಲ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು, ಹಾಗೆಯೇ ಯಾವ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು. ಕಂಪ್ಲೀಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕುರಿತಾದಂತೆ ಕಂಪ್ಲೀಟ್ ವಿಡಿಯೋ ಇದಾಗಿರ್ತದಂಥದ್ದು. ಸೊ ಹಾಗಾಗಿ ಡೋಂಟ್ ಸ್ಕಿಪ್ ಇನ್ ಬಿಟ್ವೀನ್ ಟಿಲ್ ಎಂಡ್ವರೆಗೂ ನೋಡಿ, ಸೊ ದಟ್ ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ DCT 2026 ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ದೆಮ್ ಆಸ್ ವೆಲ್, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆ್ಯಂಡ್ ಇನ್ಫಾರ್ಮೇಷನ್ಸ್. ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಜೊತೆಗೆ ವಾಟ್ಸಪ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಡೂ ಜಾಯಿನ್, ಸೊ ದಟ್ DCT ಕೌನ್ಸಿಲಿಂಗ್ ಕುರಿತಾದಂತೆ ಕಂಪ್ಲೀಟ್ ಅಪ್ಡೇಟ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಯು ಕ್ಯಾನ್ ಸಿ ಹಿಯರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್. ಸೊ ಇವತ್ತು ಟೋಟಲ್ ಆಗಿ 3 ಅಪ್ಡೇಟ್ಸ್ ಬಂದಿದೆ. ಫಸ್ಟ್, ಪ್ರೊಸೀಜರ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದ ಆನ್ಲೈನ್ ಸೀಟ್ ಅಲೋಕೇಶನ್, ಆ್ಯಂಡ್ ದೆನ್ ರಿಗಾರ್ಡಿಂಗ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಸಹ ಅಪ್ಡೇಟ್ ಬಿಟ್ಟಿದ್ದಾರೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫ್ ಕ್ಲಾಸ್ B to ಕ್ಲಾಸ್ O. ಸೊ ಹಿಯರ್, ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಫ್ ಕ್ಲಾಸ್ B to ಕ್ಲಾಸ್ O ಇದ್ರ ಕುರಿತಾದಂತೆ ಡಿಸ್ಕಸ್ ಮಾಡೋಣ. ಇದು ಕುರಿತಾದಂತೆ ಏನೇನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಟೈಟಲ್ ಹೇಳೋ ಹಂಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ದೋಸ್ ಹೂ ಹ್ಯಾವ್ ಕ್ಲೈಮ್ಡ್ ಫಾರ್ ಕ್ಲಾಸ್ B to ಕ್ಲಾಸ್ O, ಸೊ ಅವ್ರಿಗೆ ಮಾತ್ರ ಇರುತ್ತೆ. ಸೊ ಒನ್ಸ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಆ್ಯಂಡ್ ದೆನ್ ಕಂಪ್ಲೀಟ್ ಡೀಟೇಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಿಯರ್ ಇಸ್ ದ ಥಿಂಗ್, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಒಂದು ಸಲ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸೊ ದಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಏನು ಹೇಳಿದ್ದಾರೆ, ಸೊ ಯಾರಿಗೆ ಈ ಡಾಕ್ಯುಮೆಂಟ್ಸ್ ಇರೋದು, ಯಾವ ಅಭ್ಯರ್ಥಿಗಳು ದಾಖಲೆಗಳ ಪರಿಶೀಲನೆಗೆ ಹಾಜರಾಗಬೇಕು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಯಾರೆಲ್ಲ ಕ್ಲಾಸ್ B to ಕ್ಲಾಸ್ O ಕ್ಲೇಮ್ ಮಾಡಿದ್ದರೋ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಹೋಗಬೇಕಾಗುತ್ತೆ. ಆ್ಯಂಡ್ ದೆನ್ ಅರ್ಹತಾ ಖಂಡಿಕೆ A ಕ್ಲೈಮ್ ಮಾಡಿ ಡಿಪ್ಲೊಮಾ ಪರೀಕ್ಷೆಯನ್ನು ಹೊರ ರಾಜ್ಯಗಳ ಬೋರ್ಡ್ಗಳಿಂದ ತೇರ್ಗಡೆಯಾಗಿರುವವರಿಗೆ, ಅಂದರೆ ಯಾರೆಲ್ಲ ನಿಮ್ಮ ಅಪ್ಲಿಕೇಶನ್ ಟೈಮಲ್ಲಿ ಕ್ಲಾಸ್ A ಸೆಲೆಕ್ಟ್ ಮಾಡಿದ್ದೀರಾ, ಬಿಕಾಸ್ ಅಕಾರ್ಡಿಂಗ್ ಟು ದ ನೋಟಿಫಿಕೇಶನ್ಸ್ ಆರ್ ಇನ್ಫಾರ್ಮೇಷನ್ಸ್ ಬುಲೆಟ್ ನೀವು 7 years ಕರ್ನಾಟಕದಲ್ಲಿ ಓದಿರ್ತೀರಾ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಕ್ಲಾಸ್ A ಸೆಲೆಕ್ಟ್ ಮಾಡಿರ್ತೀರಾ, ಬಟ್ ನೀವು ನಿಮ್ಮ ಡಿಪ್ಲೊಮನ ಬೇರೆ ಬೋರ್ಡಿಂದ ಅಂದರೆ ಹೊರ ರಾಜ್ಯಗಳಿಂದ ನೀವು ಮುಗಿಸ್ಕೊಂಡು ನೀವು ಇಲ್ಲಿ ಬಂದಿರ್ತೀರಾ. ಸೊ ಅಂಥವರು ಸಹ ಹೋಗಬೇಕಾಗುತ್ತೆ. ಆ್ಯಂಡ್ ದೆನ್ ಥರ್ಡ್ ಪಾಯಿಂಟ್ ಇಸ್, ತಾಂತ್ರಿಕ ಶಿಕ್ಷಣ ಇಲಾಖೆ ಜೊತೆಗೆ GTTC, CPIT, ಸೊ ಕೈಗಾರಿಕಾ ಇಲಾಖೆಗಳ ಬೋರ್ಡ್ ಹೊರತುಪಡಿಸಿ ಇತರೆ ಯಾವುದೇ ಬೋರ್ಡ್ನಿಂದ ಡಿಪ್ಲೊಮೊ ತೇರ್ಗಡೆಯಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಸಹ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಹೋಗಬೇಕಾಗುತ್ತೆ. ರಿಮೆಂಬರ್, GTTC ಆಗಿರ್ಬೋದು, CPIT ಆ್ಯಂಡ್ ದೆನ್ ಕೈಗಾರಿಕಾ ಇಲಾಖೆ, ಇದನ್ನ ಬಿಟ್ಟು ಸಹ ನೀವು ಬೇರೆ ಬೋರ್ಡಿಂದ ಏನಾದರೂ ನಿಮ್ಮ ಡಿಪ್ಲೊಮೊ ಕಂಪ್ಲೀಟ್ ಮಾಡಿದರೆ, ಸೊ ನೀವೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಹೋಗಬೇಕಾಗುತ್ತೆ. ಸೊ ಕ್ಲಾಸ್ B to ಕ್ಲಾಸ್ O, ಸೊ ನೀವು ಒಂದು ಸಲ ಇನ್ಫಾರ್ಮೇಷನ್ಸ್ ಬುಲೆಟಿನ್ನ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ಫಾರ್ಮೇಷನ್ಸ್ ಬುಲೆಟಿನಲ್ಲಿ ಯು ಕ್ಯಾನ್ ಸಿ ದಿಸ್ ಇಸ್ ಎಲಿಜಿಬಿಲಿಟಿ ಕ್ಲಾಸ್ A. ಸೊ ಕ್ಲಾಸ್ A ಕ್ಲೈಮ್ ಮಾಡಿದರೆ ಯು ಹ್ಯಾವ್ ಟು ಲಿವ್ ಇಟ್. ಆ್ಯಂಡ್ ದೆನ್ ಕ್ಲಾಸ್ B, ಇಲ್ಲಿಂದ ಕಂಪ್ಲೀಟ್ ಕ್ಲಾಸ್ O ವರೆಗೂ ಯಾರೆಲ್ಲ ಕ್ಲೈಮ್ ಮಾಡಿದ್ದೀರಾ, ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಹೋಗಬೇಕಾಗುತ್ತೆ. ಸೊ ಒಂದು ಸಲ ಇನ್ಫಾರ್ಮೇಷನ್ಸ್ ಬುಲೆಟಿನ್ನ ನೋಡಿ. ಸೊ ಯಾವ ಡೇಟಲ್ಲಿ ನೀವು ಹೋಗಬೇಕಾಗುತ್ತೆ, ಈ ಮೇಲೆ ವಿವರಿಸಿರುವ CET 2026 ಅಭ್ಯರ್ಥಿಗಳಿಗೆ ದಾಖಲೆ ಪರಿಶೀಲನೆಯನ್ನು ದಿನಾಂಕ 15 ಅಂದರೆ 15th of July, 16th of July ಆ್ಯಂಡ್ ದೆನ್ 17th of July ಎಲ್ಲಿ KEA ಮಲ್ಲೇಶ್ವರಂ 18th ಕ್ರಾಸ್ ಬೆಂಗಳೂರಲ್ಲೇ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ನ ಮಾಡಿಸ್ಕೊಬೇಕಾಗುತ್ತೆ. ಸೊ ಐ ರಿಪೀಟ್, 15th of July, 16th of July ಆ್ಯಂಡ್ 17th of July ದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಎಲ್ಲಿ ಮಾಡ್ತಾರೆ, KEA ಆಫೀಸಲ್ಲೇ ಮಾಡ್ತಾರೆ, ಮಲ್ಲೇಶ್ವರಮಲ್ಲೇ ಸಹ ಮಾಡ್ತಾರೆ. ನೀವು ಅಲ್ಲೇ ಹೋಗ್ಬಿಟ್ಟು ಮಾಡಿಸ್ಕೊಬೇಕಾಗತ್ತೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಅಭ್ಯರ್ಥಿಗಳು ಸ್ಲಾಟ್ ಬುಕ್ ಮಾಡಿಕೊಂಡು ದಿನಾಂಕ 15 ಅಥವಾ 16 ಅಥವಾ 17ರಂದು ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗಿನ ಸಮಯದಲ್ಲಿ ಹಾಜರಾಗಬೇಕು. ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಸ್ಲಾಟ್ ಬುಕ್ಕಿಂಗ್ ಲಿಂಕನ್ನು ಬಿಡ್ತಾರೆ.
ಸ್ಲಾಟ್ ಬುಕ್ನ ಮಾಡ್ಕೊಂಡು ಆದ ನಂತರ ನೀವು 15th ಅಥವಾ 16th ಅಥವಾ 17th ಯಾವ ಡೇಟಲ್ಲಿ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀರೋ, ಯಾವ ಟೈಮಲ್ಲಿ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀರೋ, ಸೊ ಆ ಟೈಮಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡಿಸ್ಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದ ಟೈಮಿಂಗ್ ಇಸ್ ಮಾರ್ನಿಂಗ್ 10:30. ಸೊ 10:30 ಅಂದರೆ ಎಕ್ಸಾಕ್ಟಾಗಿ 10:30ಗೆ ಹೋಗ್ಬಿಡಿ, ಸ್ವಲ್ಪ ಬೇಗನೆ ಹೋಗಿರಿ. ಆ್ಯಂಡ್ ದೆನ್ 3:30. ಸೊ 3:30ವರೆಗೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ನೀವು ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡ್ಕೊಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಸರ್ ನನ್ನ ಬದಲು ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನನ್ನ ತಂದೆನೋ ಅಥವಾ ನಮ್ಮ ತಾಯಿನೋ ಅಥವಾ ನನ್ನ ಬ್ರದರ್ಸ್ ಯಾರಾದರೂ ಹೋಗ್ಬೋದಾ, ಬಿಕಾಸ್ ಐ ಆಮ್ ಸ್ಟೇಯಿಂಗ್ ಫಾರ್ ಅವೇ? ನೋ, ಕ್ಲಿಯರಾಗಿ ಅದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಅವರ ಪರವಾಗಿ ಬೇರೆ ಯಾರೂ ಹಾಜರಾಗುವಂತಿಲ್ಲ ಅಥವಾ ಅವರ ಪರವಾಗಿ ಬಂದಿರುವ ಯಾರೇ ಪ್ರತಿನಿಧಿಗಳಿಗೆ ಹಾಜರಾಗಲು ಅವಕಾಶ ನೀಡುವುದಿಲ್ಲ. ಬೋಲ್ಡ್ ಲೆಟರಲ್ಲಿ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು, ವಿಚ್ ಮೀನ್ಸ್ ದ ಕ್ಯಾಂಡಿಡೇಟ್ ಹ್ಯಾವ್ ಟು ಕಮ್ ಟು ದ KE ಆಫೀಸ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ಯುವರ್ ಡಾಕ್ಯುಮೆಂಟ್ ವೆರಿಫೈಡ್. ದ ನೆಕ್ಸ್ಟ್ ಇಸ್, ಅಭ್ಯರ್ಥಿಗಳು ದಾಖಲೆಗಳ ಪರಿಶೀಲನೆಗೆ ಬರುವ ಸಮಯದಲ್ಲಿ ತಾವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕೋರಿರುವ ಕ್ಲೈಮ್ಗಳಿಗೆ ಪೂರಕವಾದ ಎಲ್ಲ ಶೈಕ್ಷಣಿಕ ಮೂಲ ದಾಖಲೆಗಳನ್ನು ಮತ್ತು ಒಂದು ಅಟೆಸ್ಟೆಡ್ ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕು. ನಾ ಹಿಂದೇನೂ ಹೇಳಿದ್ದೆ, ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಕ್ಲೈಮ್ ಮಾಡಿದ್ರಿ ಅಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಜೆರಾಕ್ಸ್ ಕಾಪಿನೂ ಇಟ್ಕೊಬೇಕಾಗತ್ತೆ. ಆ ಜೆರಾಕ್ಸ್ ಕಾಪಿನ ಅಟೆಸ್ಟ್ ಮಾಡಿಸಿ ನೀವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಗೆ ತೊಗೊಂಡು ಹೋಗಿ ಕೊಡಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ಏನಾದರೂ ಆ ಡಾಕ್ಯುಮೆಂಟ್ ಫೇಕ್ ಆಗಿದ್ದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಹ್ಯಾಸ್ ಅ ಅಥಾರಿಟಿ ಟು ಕ್ಯಾನ್ಸಲ್ ಯುವರ್ ಸೀಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಮೇಕ್ ಶೋರ್ ದ್ಯಾಟ್ ನೀವು ಸಬ್ಮಿಟ್ ಮಾಡ್ತಿರೋ ಎಲ್ಲ ಡಾಕ್ಯುಮೆಂಟ್ಸು ಒರಿಜಿನಲ್ ಡಾಕ್ಯುಮೆಂಟ್ಸೇ ಆಗಿರಬೇಕು. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್, ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಯಾವ ಸ್ಟೂಡೆಂಟ್ಸ್ ತೊಗೊಂಡೋಗ್ಬೇಕು ಅದನ್ನು ಸಹ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆ್ಯಂಡ್ ದೆನ್ ದಾಖಲೆಗಳ ಪರಿಶೀಲನೆಯ ನಂತರ ಅರ್ಹರಾಗುವಂತಹ ವಿದ್ಯಾರ್ಥಿಗಳನ್ನು ಮಾತ್ರ ಅವರು ತಮ್ಮ ಇಚ್ಛೆಗಳನ್ನು ನಮೂದಿಸುವುದಕ್ಕಾಗಿ ಪರಿಗಣಿಸಲಾಗುವುದು. ಸೊ ಒನ್ಸ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಕೊಡ್ತಾರೆ. ಸೊ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ID ಕೊಟ್ಟಿರ್ತಾರೆ, ಆಪ್ಷನ್ ಎಂಟ್ರಿ ID. ಸೊ ಆ ID ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಎಲ್ಲೂ ಸಹ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಆಪ್ಷನ್ ಎಂಟ್ರಿಗೆ ಆ ID ಹಾಕಿದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ. ಸೊ ದೆನ್ ಓನ್ಲಿ ಯು ಕ್ಯಾನ್ ಡೂ ಯೋರ್ ಆಪ್ಷನ್ ಎಂಟ್ರಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಗಮನಿಸಿ, ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು. ಆನ್ಲೈನ್ ಸೀಟು ಹಂಚಿಕೆಯಲ್ಲಿ ಭಾಗವಹಿಸುವ ಕ್ರಮವನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಹಿಯರ್ ಕಮ್ಸ್ ದ ಟ್ವಿಸ್ಟ್. ಸೊ ಹಾಗಾದರೆ ಕ್ಲಾಸ್ A ಕ್ಲೈಮ್ ಮಾಡಿರೋರು ಎಲ್ಲಿ ಹೋಗಬೇಕು? ಬಿಕಾಸ್ ನನ್ನ ಅಪ್ಲಿಕೇಶನಲ್ಲಿ ನನಗೆ ನೋಟ್ ಅಂತ ರೆಡ್ ಕಲರಲ್ಲಿ ಬಂದಿದೆ. ಸೊ ವಿಸಿಟ್ ನಿಯರೆಸ್ಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಫಾರ್ ಯೋರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಅಕಾರ್ಡಿಂಗ್ ಟು ದ KA ನೋಟಿಫೈಡ್ ಡೇಟ್ಸ್ ಅಂತ ಇದೆ. ಸೊ ನಾನೇನು ಮಾಡಬೇಕು? ಸೊ ಇನ್ನು ನಿಮಗೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಲಿಸ್ಟನ್ನು ಸಹ ಬಿಟ್ಟಿಲ್ಲ. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ್ಯಾಟ್. ಬಿಕಾಸ್ ಲಾಸ್ಟ್ ಇಯರಲ್ಲಿ ಏನಾಗಿತ್ತು ಅಂದರೆ, ಫಸ್ಟ್ ನಿಮಗೆ ಗೌರ್ಮೆಂಟ್ ಕಾಲೇಜ್ ರಿಸಲ್ಟ್ ಬಂದಾದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಬಿಟ್ಟಿದ್ರು. ಬಟ್ ಈ ಸತಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅವರು ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇವನ್ ಬಿಫೋರ್ ದಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಬಿಟ್ಟಿದ್ದಾರೆ. ಆ್ಯಂಡ್ ದೆನ್ ಇನ್ನು ಕ್ಲಾಸ್ A ಕುರಿತಾದಂತೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಬಟ್ ಇಲ್ಲಿ ಗಮನಿಸಿ ಅಂತ ಕೊಟ್ಬಿಟ್ಟು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು ಅಂತಲೂ ಸಹ ಹೇಳಿದ್ದಾರೆ. ವಿಚ್ ಇಸ್ ಬಿಟ್ ಕನ್ಫ್ಯೂಸಿಂಗ್ ವೆದರ್ ದೇ ಗೋನ್ release the list of colleges for the document verifications to the person who have claimed for clause A ನ ಕ್ಲೈಮ್ ಮಾಡಿರೋರಿಗೆ ಕಾಲೇಜಸ್ ಲಿಸ್ಟ್ ಬಿಡ್ತಾರಾ ಇಲ್ವಾ? ಸೊ ಅದನ್ನು ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಆಗ್ತಿದೆ. ಸೊ ವಿ ಹ್ಯಾವ್ ಟು ವೆಯ್ಟ್. ಇವತ್ತೊಂದು ದಿನ ವೆಯ್ಟ್ ಮಾಡಿ. ವಿಲ್ ವೆಯ್ಟ್ ಟಿಲ್ ಟುಮಾರೋ. ಸೊ ಟುಮಾರೋ ಏನಾದರೂ ಅಪ್ಡೇಟ್ ಕೊಡ್ತಾರಾ ಇಲ್ವಾ ಅಂದ್ಬಿಟ್ಟು. ಸೊ ಇಫ್ ಇಟ್ ಇಸ್ ಅಪ್ಡೇಟ್ ಕೊಟ್ಟರೆ ಮತ್ತೆ ಆ ಅಪ್ಡೇಟ್ ಕಂಪ್ಲೀಟ್ ಕುರಿತಾದಂತೆ ನಿಮಗೆ ಇನ್ಫಾರ್ಮೇಷನ್ಸ್ನ ನಮ್ಮ ಚಾನಲ್ ಮುಖಾಂತರ ತಲುಪ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಈ ಒಂದು ಅಪ್ಡೇಟ್ ಮಾತ್ರ ದೋಸ್ ಹೂ ಹ್ಯಾವ್ ಕ್ಲೈಮ್ಡ್ B2O ಆ್ಯಂಡ್ ದೆನ್ ಯಾರೆಲ್ಲ ಕ್ಲಾಸ್ A ನ ಕ್ಲೈಮ್ ಮಾಡಿ ಬೇರೆ ರಾಜ್ಯದಿಂದ ನೀವು ಡಿಪ್ಲೊಮೊ ಕಂಪ್ಲೀಟ್ ಮಾಡಿ, ವಿಚ್ ಮೀನ್ಸ್ ಔಟ್ ಆಫ್ ಕರ್ನಾಟಕ ನೀವು ಡಿಪ್ಲೊಮೊ ಕಂಪ್ಲೀಟ್ ಮಾಡಿ ಇಲ್ಲಿ ಬಂದು ಕ್ಲಾಸ್ A ನ ಕ್ಲೈಮ್ ಮಾಡಿರೋರು. ಸೊ ನೀವು ಸಹ KA ಮಲ್ಲೇಶ್ವರಂಗೆ ಹೋಗಬೇಕು. ಆ್ಯಂಡ್ ದೆನ್ ತಾಂತ್ರಿಕ ಶಿಕ್ಷಣ ಇಲಾಖೆ, GTTC, CPIT ಆ್ಯಂಡ್ ದೆನ್ ಕೈಗಾರಿಕಾ ಇಲಾಖೆ ಬೋರ್ಡ್. ಸೊ ಇವರು ಬಿಟ್ಟು ಬೇರೆ ಇನ್ಯಾವುದೇ ಬೋರ್ಡ್ ಆಗಿದ್ರೂ ಸಹ ನೀವು ಸಹ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡಿಸ್ಕೊಬೇಕಾಗತ್ತೆ. ಸೊ ದೋಸ್ ಹೂ ಹ್ಯಾವ್ ಕ್ಲೈಮ್ಡ್ ಫಾರ್ ಕ್ಲಾಸ್ A, ಸೊ ಪ್ಲೀಸ್ ವೆಯ್ಟ್. ವಿಲ್ ಅಪ್ಡೇಟ್ ಯು, ವಿಲ್ ನೋಟಿಫೈ ಯು ಒನ್ಸ್ ದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಪ್ಡೇಟ್ನ ರಿಲೀಸ್ ಆದ ತಕ್ಷಣ ನಿಮಗೆ ನಾವು ಅಪ್ಡೇಟ್ ಮಾಡ್ತೀವಿ. ಸ್ಟೇ
ಟ್ಯೂನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲಿಸ್ಟ್ ಆಫ್ ದ ಡಾಕ್ಯುಮೆಂಟ್ ಆಸ್ ವೆಲ್ ಆಸ್ ವಾಟ್ ನೆಕ್ಸ್ಟ್ ನಿಮ್ಮ KA ಪ್ರೊಸೀಜರ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೀಜರ್ಸ್ ಹೇಗಿರುತ್ತೆ, ಸೊ ಅದ್ರ ಕುರಿತಾದಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.